ಡಿಕೆ ಶಿವಕುಮಾರ್ ಅವರಿಗೆ 139 ಶಾಸಕರ ಬೆಂಬಲ ಇದ್ದು ಅದರಲ್ಲಿ 40ರಿಂದ 50 ಜನ ಯುವ ಶಾಸಕರು ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅದನ್ನು ಮಾಡಲು ರೆಡಿ ಇದ್ದು ಪ್ರಾಣ ಕೇಳಿದ್ರು ಕೊಡೋಕೆ ರೆಡಿ ಇದ್ದೀವಿ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂದು ನನಗೆ ಮಾಹಿತಿ ಇದೆ ಎಂದ ಅವರು, ಹೈಕಮಾಂಡ್ ಒಪ್ಪಂದದ ಬಗ್ಗೆ ಸ್ಪಷ್ಟಪಡಿಸಬೇಕು, ಆಗ ನಾವು ಯಾವುದೇ ಪ್ರಶ್ನೆ ಎತ್ತೋದಿಲ್ಲ ಎಂದರು. ಸಿಎಂ ಬದಲಾವಣೆಗೆ ನನ್ನ ಹೇಳಿಕೆಯನ್ನು ಗಣನೆಗೆ ತೆಗೆದುಕೊಳ್ಳಿ, ಯಾಕಂದ್ರೆ ನಂದು ಒಂದು ವೋಟ್ ಇದೆ, ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ವೋಟ್ ಇಲ್ಲ, ಅವರದ್ದು ಏಕೆ ಗಣನೆಗೆ ತೆಗೆದುಕೊಳ್ಳುತ್ತೀರಿ ಎಂದರು. ಡಿಕೆ ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಎಂದು ಹೇಳಿದ್ದಾರೆ. ಅವರೇ ನನಗೆ ಹೈಕಮಾಂಡ್ ದೆಹಲಿಯಲ್ಲಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸುತ್ತಿದ್ದಾರೆ ಎಂದರು. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಡಿವಾಣ ಹಾಕುತ್ತಾರೆ, ಕಾದು ನೋಡಿ ಎಂದರು. ಇನ್ನು ಡಿಕೆ ಶಿವಕುಮಾರ್ ಸಾಹೇಬರು ಸಿಎಂ ಆಗಬೇಕೆಂದು ನಾನು ಕೂಡ ವ್ರತ ಮಾಡುತ್ತಿದ್ದೇನೆ ಎಂದ ಅವರು, ಸಂಕಲ್ಪದ ದಾರವನ್ನು ತೋರಿಸುವ ಮೂಲಕ ವ್ರತ ಮಾಡುತ್ತಿದ್ದೇನೆ ಎಂದರು. ಈಗ ನಾನು ನಿನ್ನೆನೋ ಮೊನ್ನೆನೋ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ. ಅವ್ರು ಯಾರು ಈಗ ನಮ್ಮ ಡಿ ಕೆ ಸಾಹೇಬ್ರು ಹೇಳಿದಾಗ ಅವರ ಹೈಕಮಾಂಡ್ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು, ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ, ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ. ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು. ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದ್ರೆ ನಾವು ಮಾತಾಡಬೇಕಾಗ್ತದೆ. ಮಾತಾಡ್ದೇ ಹೋಗೋದು ಅದು ಸರಿ ಅನಿಸಲ್ಲ. ಮಾನ್ಯ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ಮನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ, ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಲಿ, 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ. ನಾವು ಹೇಳ್ಬಿಡ್ತೀವಿ ಇಲ್ಲಪ್ಪ 2.5 ವರ್ಷ ಮಾತುಕತೆ ಆಗಿಲ್ಲ, 5 ವರ್ಷ ಇವರೇ ಇರ್ತಾರೆ. ನಾವೆಲ್ಲ ಪ್ರತಿಯೊಂದು 224 ಕ್ಷೇತ್ರಕ್ಕೂ ನೀವು ಹೊರಟು ಬಿಡ್ರಿ ಕ್ಯಾಮ್ರಾ ತಗೊಂಡು ಎಲ್ಲರನ್ನೂ ಕೇಳಿಬಿಡಿ, ಹಿಂಗೆ ಒಪಿನಿಯನ್ ಬಂದಿದೆ 2 ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳಿದೆ. ನಿಮ್ಮ ಒಪಿನಿಯನ್ ಅಂತ ಒಂದು ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ. ಅದನ್ನು ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯಕ್ಕೆ ಜಟಾಪಟಿ ಮಾಡೋಕ್ಕೆ ಚೆನ್ನಾಗ್ತದೆ. ಎಲೆಕ್ಷನ್ ಹತ್ರ ಬರ್ತದೆ, 2.5 ವರ್ಷ ಇದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ನೀವು ತೋರಿಸಿದ್ರೆ, ಆಗಿದೆ ಅಂತ ತೋರಿಸಿದ್ರೆ ಜನರು ಮೆಚ್ತಾರೆ, ಆಗಿಲ್ಲ ಅಂತ ತೋರಿಸಿದ್ರೆ ಹೈಕಮಾಂಡ್ ಅನುದಾನ ಕೊಡ್ತದೆ. ಈ ಕಡೆ ಹೋಗೋಣ ನಾವು, ನೀವು ಒಂದು ಉತ್ತಮವಾದ ಕಡೆ ಹೋದರೆ ಒಳ್ಳೆಯದು. ಮಾನ್ಯ ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, KPC ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ. ಇದೇನು 2.5 ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. 2 ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ. ಯಾರು 2.5 ವರ್ಷ ಇವರೇ ಮುಂದುವರಿತಾರೆ, ನಾವು ಯಾರೂ ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದರೂ ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ 2.5 ವರ್ಷ, 5 ವರ್ಷ ಇವರೇ ಶಾಸಕಾಂಗ ಸಭೆ ನಾಯಕರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡ್ತೀನಿ. ಅಲ್ಲ ಸರ್, ಈಗ ನೀವು ಹೈಕಮಾಂಡ್ ಸ್ಪಷ್ಟಪಡಿಸ್ಬೇಕಂತ ಆಗ್ರಹ ಮಾಡ್ತಾ ಇದ್ರಿ, ಆದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಈಗ ಆಲ್ರೆಡಿ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡಿಂದ ಅಂತ. ಅದನ್ನು ಈಗ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಅವರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು, ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ, ಯಾಕೆಂದರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ, ಯತೀಂದ್ರ ಸಿದ್ದರಾಮಯ್ಯರು ಓಟಿಲ್ಲ. ಹಾಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. ಒಪ್ಪಂದ ಆಗಿದೆ ಸರ್? ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ, 2 ವರ್ಷ ಒಪ್ಪಂದ ಆಗಿರೋ ಸತ್ಯ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆಧ್ಯಾತ್ಮದಿಂದ ಹೇಳ್ತಾರೆ, ಪ್ರಯತ್ನವೂ ವಿಫಲ ಆಗಲ್ಲ, ಪ್ರಾರ್ಥನೆ ವಿಫಲ ಆಗಲ್ಲ, ಒಳ್ಳೇದಾಗ್ತದೆ. ಅಲ್ಲ, ಈ ಎಲ್ಲ ಶಾಸಕರು ಪ್ರಾರ್ಥನೆ ಮಾಡ್ತಿದ್ರಿ, ನೀವು ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತ ಕೇಳ್ಕೊತೀವಿ. ನಾನು ಹೇಳಿದ್ನಲ್ಲ, ನಾನು ಯಾವತ್ತು ಡೇ 1ನಿಂದ ಅವರ ಅನುಯಾಯಿ, ಅವ್ರ ಫಾಲೋವರ್ಸು, ಅವ್ರು ಒಳ್ಳೆಯದನ್ನೇ ಬಯಸೋನು. ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲಿ ಮೊದಲಿಗೆ ನಾನೇ ಮಾಧ್ಯಮದಲ್ಲಿ ಮೊದಲನೇ ದಿನವೇ ಪ್ರಮಾಣವಚನ ಅವರ ಹೆಸರು ತಗೊಂಡಿದ್ದೀನಿ. ನಮ್ಮಂಥ ಯುವಕರನ್ನ ಇವತ್ತು ಪಕ್ಷದಲ್ಲಿ ಮುನ್ನೆಲೆಗೆ ತಂದು ಶಾಸಕನಾಗಿ ಮಾಡಿದ್ದಾರೆ, ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸಿದ್ರೆ ತಪ್ಪೇನಿಲ್ಲ. ಅಲ್ಲ, ಈಗ ಹೈಕಮಾಂಡ್ ಮನವಿ ಮಾಡಿದ್ದೀವಿ, ನೋಡೋಣ ಅವ್ರು ಏನು ತೀರ್ಮಾನ ತಗೊಳ್ಳಿ. ಅವ್ರೇನಾದ್ರು ಒಂದು ವಾರ ಹತ್ತಿರದಿಂದ ತಗೊಳ್ಳಿಲ್ಲ ಅಂದರೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ದೀರಿ ಅಂತ ಮಾಡಿದ್ದೀನಿ. ಇಲ್ಲ, ಇದು ಹೇಳಿದ್ನ ತೋರಿಸಿದೆ ನಿಮಗೆ. ಒಂದು
ಇದನ್ನು ವ್ರತನೂ ಮಾಡ್ತಾಯಿದ್ದೀನಿ ಅಂತೇಳಿ ಮಾಡ್ತೀನಿ. ನಮಗೆ ಒಳ್ಳೇದಾಗಬೇಕು, ಒಳ್ಳೆ ನಾಡಿಗೆ ಒಳ್ಳೇದಾಗಬೇಕು, ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು, ನಮಗೆ ಬಯಸಿದವ್ರಿಗೆ ಒಳ್ಳೇದಾಗಬೇಕು ಅಂದರೆ ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕಂದರೆ ದೈವ ಬಲ ನಂಬರ್ ನಾವು. ಹಂಗಾಗಿ ಸರ್ ನಿಮ್ಮ ಮಾತುಕತೆ ಸರ್ ಹೈಕಮಾಂಡ್ ಬಂದಾಗಿದೆ ಸರ್. ಹೈಕಮಾಂಡ್ ಅಷ್ಟೊಂದು ಅಸಮರ್ಥ ಆಗಿರ್ತದೆ ಹೇಗಂತ ಸರ್? ಅಸಮರ್ಥ ಅಲ್ಲ, ಮೇಲಿನ ಮೇಲೆ ಚುನಾವಣೆಗಳು ಬರ್ತಿದೆ, ಮೇಲಿನ ಮೇಲೆ ಬೇರೆ ಬೇರೆ ಕಾರ್ಯ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಆದರೂ ಸಹ ಅದ್ರ ಮಧ್ಯದಲ್ಲಿ ಇದನ್ನು ಪರಿಗಣಿಸಿ ಮೊದಲನೇ ಆದ್ಯತೆಯಲ್ಲಿ ಬಗೆಹರಿಸಿದ್ರು ಉತ್ತಮ. ಅಲ್ಲ, ರಾಜಕೀಯ ವಲಯದಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅನಿವಾರ್ಯ, ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ ಅಂತ. ಪ್ರತಿಯೊಬ್ಬ ಕಾರ್ಯಕರ್ತರು ಹೈಕಮಾಂಡಿಗೆ ಅನಿವಾರ್ಯ. ಆದರೆ ಪಕ್ಷಕ್ಕಿಂತ ದೊಡ್ಡದು ಯಾವ ವ್ಯಕ್ತಿ ಇಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡರು ಯಾರಿಲ್ಲ. ನಮ್ಗೆ ಗೊತ್ತಿದೆ, ರಾಜಣ್ಣರು ಒಂದು ಹೈಕಮಾಂಡ್ ಇರೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ರಾತ್ರಿ ಸ್ಟೇಟ್ಮೆಂಟ್, ಬೆಳಗ್ಗೆ ಸಸ್ಪೆಂಡು, ವಜಾ ಮಾಡಿದ್ರು ಮಂತ್ರಿ ಸ್ಥಾನದಿಂದ. ಅಂಥ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಮಾತ್ರ ಇರೋದು. ಬಿ ಜೆ ಪಿಲಿ ಎಷ್ಟು ಬಂಡಾಯ ಇದೆ, ಕಿತ್ತಾಡ್ತಾರೆ, ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ. ವಿರೋಧ ಪಕ್ಷ ನಾಯಕ ಅಶೋಕ್ ಮಾಡಿರ್ತಾರೆ, ಅಶೋಕ್ ಮಾತಾಡೋದೇ ಕಡಿಮೆ, ಬೇರೆ ಬೇರೆ ಎದ್ದೆದ್ದು ಮಾತಾಡ್ತಾರೆ. ಅಲ್ಲಿಲ್ಲ ಒಗ್ಗಟ್ಟು, ನಮ್ಮಲ್ಲಿರೋದೇ ಒಗ್ಗಟ್ಟು. ಸಿದ್ದರಾಮಯ್ಯ ಹಿಂಗೆ ಒಂದು ಸರಿ ತಿರುಗಿದ್ರೆ, ಡಿ ಕೆ ಸಾಹೇಬ್ರು ಒಂದು ಸರಿ ಹಿಂಗೆ ತಿರುಗಿದ್ರೆ ಯಾರೋ ಎಮ್ ಎಲ್ ಎಗಳು ಎದಳಲ್ಲ, ಕೂತ್ಕೊಂತೀವಿ. ಅದು ನಮ್ಮಲ್ಲಿ ಭದ್ರತೆ. ಕಡಿವಾಣ ಹಾಕಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಈಗ ಆಗ್ತದೆ ನೋಡ್ರಿ, ಆಗ್ತದೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರ್ತದೆ. ಅಲ್ಲ, ನೀವೊಂದು ಸ್ಟೇಟ್ಮೆಂಟ್ ಅಲ್ಲ ಸರ್, ನೀವೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಗೊಂದು ನೋಟಿಸ್ ಕೊಟ್ಟರು, ಶಿಸ್ತು ಅದು. ಆದರೆ ಅವರು ಇಷ್ಟು ನಾನು ಆದ್ರೂ ಕೂಡ ಏನು ನೋಟಿಸ್ ಕೊಟ್ಟಿದ್ದನ್ನು ಸ್ವಾಗತ ಮಾಡಿದೆ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡಿದ ಸಂದರ್ಭದಲ್ಲಿ ಹೈಕಮಾಂಡಿನ ಗಮನ ಹರಿಸ್ಬೇಕು. ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ. ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗಂದೇನು ಲೆಕ್ಕಕ್ಕೆ ತಾಳೋದಿಲ್ಲ. ಸಂದರ್ಭ ಬರ್ತದೆ, ಹೈಕಮಾಂಡ್ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದೆ. ಶಾಸಕರ ಬಲ ಇಲ್ವಾ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ? ಅವರು 139 ಜನ ಶಾಸಕರು ಬಲನೂ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂದ್ರೂ ಹೊರಗೆ. ನಾನು ಹೇಳೋದ್ನಲ್ಲಿ ಏನಾರು ಹೇಳಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ ಸರ್? ನೀವು ಡಿ ಕೆ ಶಿವಕುಮಾರ್ ಅವರ ಎಲ್ಲಿವರೆಗೂ ವೇಟ್ ಮಾಡ್ತಾರೆ ಸರ್? ಹೈಕಮಾಂಡ್ ತೀರ್ಪು ಬರೋವರೆಗೂ ವೆಯ್ಟ್ ಮಾಡ್ತೀವಿ. 2.5 ವರ್ಷದ ನಂತರ ಬಂದರೂ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ಪದೇ 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 ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ವಿಷಯ, ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ, ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ, 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನು ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು.